ತುಂತುರು ಮಳೆಯಲ್ಲಿ ಚುಮು ಚುಮು ಚಳಿಯಲ್ಲಿ ಮ್ಯಾರಥಾನ್ ಓಟ. ವಿವೇಕಾನಂದ ಸ್ಪೋರ್ಟ್ಸ್ ಸ್ಕ್ವೇರ್ ನಿಂದ ಮ್ಯಾರಥಾನ್ 2026 ಆಯೋಜನೆ. ಡಾಕ್ಟರ್ ಜಿ ಪರಮೇಶ್ವರ್, ಶಾಸಕ ಶ್ರೀನಿವಾಸ್ ಚಾಲನೆ. ಯುವಕರು ಇತ್ತೀಚೆಗೆ ಡ್ರಗ್ಸ್ನಂಥ ಮಾರಕ ವಿಚಾರಗಳಿಗೆ, ಕೆಟ್ಟ ಹವ್ಯಾಸಗಳಿಗೆ ಒಳಗಾಗುತ್ತಿರುವುದು ಬಹಳ ಬೇಸರ ತರುತ್ತದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಗುಬ್ಬಿಪಟ್ಟಣದ ವಿವೇಕಾನಂದ ಸ್ಪೋರ್ಟ್ಸ್ ಸ್ಕ್ವೇರ್ನಲ್ಲಿ ರಾಷ್ಟ್ರೀಯ ಯುವ ದಿನಾಚರಣೆಯ ಅಂಗವಾಗಿ ಆಯೋಜಿಸಿದ್ದ ಮ್ಯಾರಥಾನ್ ವಾಕಥಾನ್ 2026ಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದರು. ಬೆಂಗಳೂರು ಮ್ಯಾರಥಾನ್ ಅನ್ನು ಎನ್ಜೆ ಎಂದು ಮಾರ್ಪಡಿಸಿ ಇದರಲ್ಲಿ 10K, 5K, 3K ವಿಶೇಷ ಚೇತನರು, ಹಿರಿಯ ನಾಗರಿಕರು ಮುಂತಾದ ಎಲ್ಲಾ ವಿಧದ ಸಾರ್ವಜನಿಕರು ಭಾಗವಹಿಸುವ ನಿಟ್ಟಿನಲ್ಲಿ ಮಾಡಲಾಗುತ್ತಿದೆ. ಅದೇ ರೀತಿಯಲ್ಲಿ ಜಾಗೃತಿ ಮೂಡಿ ಕೂಡ ಇಂತಹ ಹಲವು ಕಾರ್ಯಕ್ರಮಗಳನ್ನು ನಡೆಸುತ್ತಿರುವುದು ನಿಜವಾಗಿಯೂ ಖುಷಿ ತರುತ್ತದೆ ಎಂದು ತಿಳಿಸಿದರು. ಅವರಿಗೆ ನಾನು ಮೊದಲನೆಯದಾಗಿ ಈ ಒಂದು ಮ್ಯಾರಥಾನ್ ಅನ್ನ ಆಯೋಜನೆ ಮಾಡಿದ್ದಕ್ಕಾಗಿ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ತುಮಕೂರು ಜಿಲ್ಲೆಯನ್ನು ಸೇರಿ ಇಂತಹ ಒಂದು ಸ್ಪೋರ್ಟ್ಸ್ ಫೆಸಿಲಿಟೀಸ್ ಅನ್ನ ಮಾಡಿಲ್ಲ. ಅದಕ್ಕಾಗಿ ಅವರಿಗೆ ಕಳೆದ ವರ್ಷ 1 ವರ್ಷ ಆಯ್ತಲ್ಲ, ನಾಳೆಗೆ 1 ವರ್ಷ ಅದನ್ನು ಉದ್ಘಾಟನೆ ಮಾಡಿ ಆ ಕಾರ್ಯಕ್ರಮಕ್ಕೂ ಕೂಡ ನಾನು ಬಂದಿದ್ದೆ. ಅವರಿಗೆ ವಿಶೇಷವಾಗಿ ಅವರೇನು ಕಮರ್ಷಿಯಲ್ ಅಂತ ಮಾಡಿಲ್ಲ, ಒಂದು ಸ್ಪೋರ್ಟ್ಸ್ ಫೆಸಿಲಿಟೀಸ್ ಯುವಕರಿಗೆ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಈ ಒಂದು ಮ್ಯಾರಥಾನ್ ಅನ್ನು ಕೂಡ ಬಹಳ ದೂರದೃಷ್ಟಿಯನ್ನು ಇಟ್ಕೊಂಡು ಮಾಡಿದ್ದಾರೆ. ನಾನು ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅನ್ನ ರಾಜ್ಯಾಧ್ಯಕ್ಷ, ನ್ಯಾಷನಲ್ ಅಥ್ಲೆಟಿಕ್ಸ್ ಫೆಡರೇಷನ್ ಉಪಾಧ್ಯಕ್ಷ ಆಗಿದ್ದೇನೆ. ನಾವು ಅಲ್ಲಲ್ಲೇ ಮ್ಯಾರಥಾನ್ಗಳನ್ನ ಬ್ಯಾಂಗ್ಳೂರು ಮ್ಯಾರಥಾನ್ ಸ್ಟಾರ್ಟ್ ಮಾಡಿದ್ವು. ಈಗ ಅದನ್ನು ಕನ್ವರ್ಟ್ ಮಾಡಿ 10K ಅಂತ ಮಾಡಿದ್ದೇವೆ. ಅದು ಫುಲ್ ಮ್ಯಾರಥಾನ್ ಇರುತ್ತೆ, ಹಾಫ್ ಮ್ಯಾರಥಾನ್ ಇರುತ್ತೆ, ಆಮೇಲೆ ಹ್ಯಾಂಡಿಕ್ಯಾಪ್ಸ್ಗೆ ಮ್ಯಾರಥಾನ್ ಥರ ಇರುತ್ತೆ. ಒಂದು ಈ ಡ್ರಗ್ಸ್ ಮೆನೇಸ್ ಏನಿದೆ, ಯುವಕರಿಗೆ ಒಂದು ಸಂದೇಶ ಹೋಗಬೇಕು, ಯಾರು ಕೂಡ ಮದ್ಯ ವ್ಯಸನಿಗಳಾಗಬಾರದು ಅಂತ ಹೇಳಿ ಒಂದು ಸಂದೇಶವನ್ನ ಕೊಡೋದಕ್ಕೆ, ಮತ್ತು ಎರಡನೇದು ಯುವಕರಿಗೆ ಅವರು ಮಾನಸಿಕವಾಗಿ ಶಾರೀರಿಕವಾಗಿ ಚೆನ್ನಾಗಾಗಬೇಕು ಅಂತ ಹೇಳಿ ಆ ಮ್ಯಾರಥಾನ್ ಅನ್ನ ಬೆಂಗಳೂರಿನಲ್ಲಿ ಮಾಡ್ತೇವೆ. ಅದೇ ರೀತಿ ಬಾಂಬೆ ಮ್ಯಾರಥಾನ್ ಕೂಡ ಸದ್ಯದಲ್ಲೇ 12ನೇ ತಾರೀಕು ಮ್ಯಾರಥಾನ್, ಬಾಂಬೆ ಮ್ಯಾರಥಾನ್ ಕೂಡ ಇದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ನೀವು ಇಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೀರಿ. ಬಹುಶಃ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೇರೆ ಬೇರೆ ಊರುಗಳಿಂದ ಎಲ್ಲ ಬಂದು ಇದರಲ್ಲಿ ಭಾಗವಹಿಸಂತೆ ಆಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಶಾಸಕ ಎಸ್ ಶ್ರೀನಿವಾಸ್ ಮಾತನಾಡಿ, ಓಟ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗದೆ ನಿರಂತರ ಮಾಡಿದಾಗ ಮಾತ್ರ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತವು ಹೆಚ್ಚು ಸಂಭವಿಸುತ್ತಿದ್ದು ಪ್ರಮುಖವಾಗಿ ನಾವು ಸೇವಿಸುವ ಆಹಾರವೇ ಕಾರಣವಾಗಿದೆ ಎಂದು ತಿಳಿಸಿದರು. ರಾಜ್ಯದ ಗೃಹ ಸಚಿವರು, ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರೇ, SP ಅವರೇ, DC ಅವರೇ, ತಹಸೀಲ್ದಾರ್ ಅವರೇ, ಚೀಫ್ ಆಫೀಸರ್ ಅವರೇ, ವಿಶೇಷವಾಗಿ ವಿವೇಕಾನಂದ ಸ್ಪೋರ್ಟ್ಸ್ ಆಂಧ್ರ ಅವರೇ ಮತ್ತು ಕುಟುಂಬದ ಎಲ್ಲ ಸದಸ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮ್ಯಾರಥಾನ್ ಓಟಗಾರರು, ಓಟ ಇವತ್ತು ಹೊಂದಿಸಿಕೆ ಇರಬಾರ್ದು. ಇದ್ದರೆ ನಿಮ್ಮ ಆರೋಗ್ಯ ಯಾವಾಗಲೂ ಸರಿ ಇರಲ್ಲ. ಇದು ನಿರಂತರವಾಗಿರ್ತದೆ. ನಾನು 40 ವರ್ಷದಿಂದ ಸೆಟ್ಲ್ ಆಗ್ತೀನಿ. ನಾನು ಬೆಳಗ್ಗೆ ಯೂನಿವರ್ಸಿಟಿಗೆ 1 ಅವರ್ ವಾಕ್ ಮಾಡ್ತಿದ್ದೆ, 1 ಅವರ್ ಸೆಟ್ಲ್ ಆಗ್ತಿದ್ದೆ. ಕಾಲು ಪ್ರಾಬ್ಲಮ್ ಆಗಿ ಅರ್ಧ ಗಂಟೆ ಮಾಡ್ಕೊಂಡಿದ್ದೆ. ಇಷ್ಟೆಲ್ಲ ಮಾಡಿ ನನಗೆ ಕಾಲು ಪ್ರಾಬ್ಲಮ್. ನೀವೇನು ಮಾತಾಡಿದ್ರೆ ನಿಮ್ಗೆ ಹೆಂಗಿರುತ್ತೆ ಆರೋಗ್ಯ? ಇತ್ತೀಚೆಗೆ ನೋಡ್ತಾ ಇದ್ದೀನಿ, ನೀವು 17 ವರ್ಷ ಮೊನ್ನೆ ಒಂದು ಕೇಸ್ 14 ವರ್ಷ ಮಗುಗೆ ಆಟಗಾಗಿತ್ತು. ನಾವು ಸೇವಿಸ್ತಕ್ಕಂಥ ಆಹಾರವೂ ಕೂಡ ಹೀಗೆ ಇದ್ದಂಥ ಸತ್ವಭರಿತವಾಗಿರ್ತಕ್ಕಂಥ ಆಹಾರ ನಾವು ಸೇವಿಸಲ್ಲ. ಆ ಸೇವನೆಯನ್ನು ಮಾಡ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ ನಾವು ಆರೋಗ್ಯವಾಗಿರ್ತಕ್ಕಂಥ ಚಟುವಟಿಕೆಗಳಿಂದ ಕೂಡಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ಕೆಲಸವನ್ನು ನಮ್ಮ ಬುದ್ಧಿಯಲ್ಲಿ ವಿಶೇಷವಾಗಿ ಚನ್ನಬಸವೇಶ್ವರ
ಕ್ಲಬ್ನವ್ರು ಮಾಡ್ತಿದ್ರು. ನೀವು ಹೊಸದಾಗಿ ಅರುಣ ಅವನ ಮಗ ಭಾರಿ ಬುದ್ಧಿವಂತ ಇದ್ದಾನೆ. ಇರ್ತಕ್ಕಂಥ ಎಲ್ಲ ಆಕ್ಟಿವಿಟೀಸ್ಗಳನ್ನ ಮಾಡ್ತಕ್ಕಂಥ ಕೆಲಸವನ್ನು ಈ ಒಂದು ವಿವೇಕಾನಂದ ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ರೀತಿಯಾಗಿ ಮಾಡಿ ಅವರಿಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಎಲ್ಲರೂ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡೋಣ. ವಿಶೇಷವಾಗಿ ತಾಲೂಕು ಮಟ್ಟದಲ್ಲಿ ಈ ರೀತಿಯ ಮ್ಯಾರಥಾನ್ ಕಾರ್ಯಕ್ರಮಗಳು ನಡೀತಕ್ಕಂಥದ್ದು ಕಡಿಮೆ. ಅಂತ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಗುಬ್ಬಿಯಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗಿನ್ನೂ ಹೆಚ್ಚು ಶಕ್ತಿ ಕೊಡಲಿ, ಇನ್ನು ಒಳ್ಳೊಳ್ಳೆ ಕೆಲಸವನ್ನ ಸಾಮಾಜಿಕವಾಗಿ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಅವ್ರಿಗೆ ಕೊಡಲಿ ಅಂತ ಹಾರೈಸಿ ಎಲ್ಲರೂ ಒಳ್ಳೆ ರೀತಿ ಭಾಗವಹಿಸಿ ಆಯೋಜಕರು ಹಾಗೂ ಬೆಂಬಲಿಗರು ಶ್ರೀ ಭರತ್ ಕೆಪಿ ಸರ್, ಶಿವ ಇರಿಗೇಷನ್ ಮತ್ತು ಕೆಟಿಆರ್ ಹಾರ್ಡ್ವೇರ್, ಶ್ರೀ ಮನೋಜ್ ಚಿದಾನಂದ್ ರವರು, ಸ್ಫೂರ್ತಿ ಇನ್ಫ್ರಾ, ಡಾಕ್ಟರ್ ನಾಗಭೂಷಣ್ ಬಿಎಂ ರವರು, ಚಾಲುಕ್ಯ ಹಾಸ್ಪಿಟಲ್, ಶ್ರೀಮತಿ ಸಂಗೀತ ಎಂಪಿ, ವಿವೇಕಾನಂದ ವಿದ್ಯಾಪೀಠ, ಶ್ರೀ ಪ್ರಸನ್ನ ದೊಡ್ಡಮನಿ ಸರ್ ಅವರ ತುಮಕೂರು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಮಾತನಾಡಿದರು. ವಿವೇಕಾನಂದ ಸ್ಪೋರ್ಟ್ಸ್ ಸ್ಕ್ವೇರ್ನ ಮಾಲೀಕ ಜಿಎಸ್ ಅರುಣ್ ಕುಮಾರ್ ಮಾತನಾಡಿ, ಹೆಚ್ಚು ಜನ ನೋಂದಣಿ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ 1000ಕ್ಕೂ ಹೆಚ್ಚು ಜನ ಭಾಗವಹಿಸಿರುವುದು ಖುಷಿಯಾಗಿದೆ. ಗುಬ್ಬಿಯ ಇತಿಹಾಸದಲ್ಲಿಯೇ ಇದು ಮೊಟ್ಟಮೊದಲ ಕಾರ್ಯಕ್ರಮ ಆಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್, ಉಪ ಪೊಲೀಸ್ ವರಿಷ್ಠಾಧಿಕಾರಿ ಕೆಆರ್ ಚಂದ್ರಶೇಖರ್, ಬಿಕೆ ಶೇಖರ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ರೋಹಿತ್ ಗಂಗಾಧರ್, ವೃತ್ತ ನಿರೀಕ್ಷಕ ಟಿಆರ್ ರಾಘವೇಂದ್ರ, ತಹಶೀಲ್ದಾರ್ ಬಿ ಆರತಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುಳಾದೇವಿ, ಆಯೋಜಕರಾದ ಶಿವ ಇರಿಗೇಷನ್ ಮಾಲೀಕ ಕೆಪಿ ಭರತ್, ಗುರು ಗ್ರೂಪ್ಸ್ ಪ್ರಸನ್ನ ಕುಮಾರ್, ಸ್ಫೂರ್ತಿ ಇನ್ಸ್ಪ್ರಾದ ಮನೋಜ್ ಚಿದಾನಂದ್, ಅಂಬಿಕಾ ಹಾರ್ಡ್ವೇರ್ನ ಮಾಲೀಕ ಮೋಹನ್, ಚಾಲುಕ್ಯ ಆಸ್ಪತ್ರೆ ಡಾಕ್ಟರ್ ನಾಗಭೂಷಣ್, ಎಸ್ಎಫ್ಎಕ್ಸ್ ಶಾಪ್ ವಿಹಾನ್ ಅಭ್ಯುದಯ, ವಿವೇಕಾನಂದ ವಿದ್ಯಾಪೀಠದ ಎಂಪಿ ಸಂಗೀತ, ವಿವೇಕಾನಂದ ಇಂಟೀರಿಯರ್ಸ್ ಅಂಡ್ ಗುಬ್ಬಿ ಕ್ರಿಯೇಟಿವ್ ಅಭಿಷೇಕ್, ರಂಗರಾಮು, ಅಚಲ ಹಾಗೂ ಪಟ್ಟಣ ಪಂಚಾಯಿತಿಯ ಮಾಜಿ ಸದಸ್ಯರು, ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.